ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನೆಲ್. ಇದು ನನ್ನ ಬರ್ತ್ಡೇ ದಿನದ ವ್ಲಾಗು. ಆ್ಯಕ್ಚುಲಿ ಬರ್ಡೇ ದಿನ ಒಂದು ಮೇಕಪ್ ಒಪ್ಕೊಂಡಿದ್ದೆ. ಫಸ್ಟು ಒಂದು ಮೇಕಪ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಕ್ಕೆ ಅಂತ ಹೇಳಿ ಇನ್ನೊಂದು ಮೇಕಪ್ ಬಂತು ಅಂತ ಆ ಮೇಕಪ್ನ ಒಪ್ಕೊಂಡೆ. ಅದು ಸ್ವಲ್ಪ ದೂರ ಇತ್ತು ಫಸ್ಟ್ ಮೇಕಪ್ಪು. ಸೊ ಮಂಡ್ಯಲ್ಲಿ ಇದ್ದಿದ್ದರಿಂದ ಅಮರಾವತಿಲಿತ್ತು. ಸೊ ಮುಗಿಸ್ಕೊಂಡು ಆಚೆ ಎಲ್ಲಾದರೂ ಹೋಗ್ಬೋದಲ್ಲ ಅನ್ನೋ ಇಂಟೆನ್ಷನಲ್ಲಿ ನಾನು ಒಂದು ಮೇಕಪ್ನ ಒಪ್ಕೊಂಡೆ. ಸೊ ಬೆಳಗ್ಗೆ 7ಗೆ ಹೊರಟು ನಾನು 8ಗೆಲ್ಲ ಲೊಕೇಶನಲ್ಲಿ ಇರಬೇಕಿತ್ತು. ಸೊ ಮುಗಿಸ್ಕೊಂಡು ನಾನು ಮೇಕಪ್ನ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಇವರೇ ನಾನು ಮೇಕಪ್ಪಿಗೆ ಒಪ್ಕೊಂಡಿದ್ದು. ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಆ್ಯಂಡ್ ಲೆಹಂಗಾ ಡ್ರೀಪಿಂಗ್ ಇತ್ತು. ಆ್ಯಂಡ್ ಇನ್ನೊಬ್ಬರು ಕೂಡ ಅಲ್ಲಿ ಎಕ್ಸ್ಟ್ರಾ ಕೇಳಿದ್ರು. ಸೊ ಅವರಿಗೂ ಕೂಡ ಮುಗಿಸಿದ್ವಿ. ತುಂಬ ಏನು ಲೇಟ್ ಆಗಲಿಲ್ಲ. ಆಲ್ಮೋಸ್ಟ್ 10:15 ನನಗಿದು ಅಲ್ಲಿ ಮುಗ್ದೋಯ್ತು. ಮತ್ತು ಅಲ್ಲಿಂದ ಮುಗಿಸಿ ನಾನು ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿಕೊಂಡು ನಾನು ಅರುಣ ಮತ್ತು ಫ್ರೆಂಡ್ ಸಿಗ್ತಾನೆ ಅಂತ ಹೇಳ್ದೆ. ಸೊ ದ್ಯಾಟ್ ನಾವು ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಅಲ್ಲೂ ಸ್ವಲ್ಪ ಜ್ಯೂಸು ಶೇಕ್ಸು ಎಲ್ಲ ಕುಡ್ಕೊಂಡು ಮಂಡ್ಯದಿಂದ ಹೊರಟ್ವಿ. ಮತ್ತು ನಾನು ಅಲ್ಲಿ ವಿಶಾಲ್ ಮಾರ್ಟ್ಗೂ ಕೂಡ ಹೋಗಿದ್ದೆ. ನಾನು ಅಲ್ಲೂ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂಥರ ಬೇಜಾರಿತ್ತು. ನಾನು ಅರುಣನ ಮೇಲೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ, ನೈಟು ವಿಶ್ ಮಾಡಲಿಲ್ಲ ಅಂತ. ಅದಕ್ಕೋಸ್ಕರ ಬೇಜಾರಲ್ಲಿ ಒಂದೇ ಔಟ್ಫಿಟ್ಟಲ್ಲಿದ್ದೀನಿ. ಇವಾಗ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗ ರೆಡಿ ನೋಡಿ. ನಾನು ಫೋನ್ ಇಟ್ಕೊಂಡ ತಕ್ಷಣ ಅವನಿಗೆ ಫೋನ್ ಬೇಕು. ವಿಶಾಲ್ ಮಾರ್ಟಲ್ಲಿ ತೊಗೊಂಬಂತ ಅಮ್ಮ ಇದನ್ನ, ಗೊತ್ತಾ? ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಇದಿಷ್ಟು ತೊಗೊಂಬಂದಿದ್ದೀನಿ ನೋಡಿ. ಅವ್ರ ಅಪ್ಪಂಗೆ ನನ್ನ ಬರ್ಡೇಗೆ ಅವ್ರಿಗೂ ಕೊಡಿಸ್ಬೇಕು. ನಾನು ಆರ್ಡ್ರ್ ಮಾಡಿದ್ದೆ, ಇಷ್ಟ ಇಲ್ಲ ಅಂದರು ಹಾಕೊಂಬಂದವ್ರೆ ಟಿ ಶರ್ಟ್ನ. ನನ್ನ ಮಗನ್ ಹೀಗೆ ಕಾಣಿಸ್ತಿದ್ದಾನೆ. ಇವಾಗೆಲ್ಲ ಆಚೆ ಹೋಗ್ತಾ ಇದ್ದೀವಿ. ಇಷ್ಟ ನನ್ನ ಬರ್ಡೇ ಮುಗ್ದೋಯ್ತು. ಆರ್ಯ ಸೇ ಹಾಯ್. ಹಾಯ್ ಮಾಮಿ ನೋಡಿ, ಮಾಮಿ ಎಲ್ಲಿ? ಅಪ್ಪ ಬರ್ತಾರೆ ಬನ್ನಿ. ಎಲ್ಲ ಬ್ಯುಸಿ ಇದ್ದೆ. ಸೊ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಮರಾವತಿಗೆ ಹೋಗಿದ್ದೆ. ಮೇಕಪ್ ಮುಗಿಸ್ಕೊಂಡು ಅಲ್ಲೇ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅಲ್ಲೇ ಕೇಕ್ ಕಟ್ ಮಾಡಿ ಅಲ್ಲೇ ತಿಂಡಿ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಿಲ್ಕ್ ಶೇಕ್ ಕುಡ್ಕೊಂಡು ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನನಗೆ ಬಿಸಿಲಿಗೆ. ಸೊ ಕಾರಲ್ಲೇ ಹೋಗಿದ್ವಿ, ಬಟ್ ಏನೋ ಗೊತ್ತಿಲ್ಲ, ನನಗೊಂಥರ ಮೈಗ್ರೇನ್ ಥರ ಆಗಿಬಿಟ್ಟಿತ್ತು. ಸೊ ಬಂದು ಮಲ್ಕೊಂಬಿಟ್ಟೆ ನಾನು. ಇವಾಗ ಊರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೆನ್ನೆನೇ ಬಂದ್ವಿ. ಏನಕ್ಕೆ ಅಂದರೆ ಪಾಪನ ಬಿಡಬೇಕಿತ್ತು. ಸೊ ಬೆಳಗ್ಗೆ ಆರ್ಡ್ರ್ ಇತ್ತಲ್ಲ ಅಂತ ಹೇಳಿ. ಆ್ಯಂಡ್ ವಿಶಾಲ್ ಮಾರ್ಟಿಗೆ ಕೂಡ ಹೋಗಿದ್ವಿ. ನಾನು ಅಲ್ಲೂ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಫೋನ್ ತುಂಬ ಹ್ಯಾಂಗ್ ಆಗ್ತಿತ್ತು. ಬಿಕಾಸ್ ಬರ್ಡೇ ವಿಶಸ್ಸು ಇನ್ಸ್ಟಾಲಿ ವಾಟ್ಸಪ್ಪಲ್ಲಿ ಎಲ್ಲ ಬರ್ತಿದ್ರಿಂದ ಫೋನ್ ತುಂಬ ಹ್ಯಾಂಗ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಏನು ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಐಟಮ್ಸ್ ತೊಗೊಂಬಂದೆ ವಿಶಾಲ್ ಮಾರ್ಟಲ್ಲಿ ಅಷ್ಟೇ. ಇವಾಗ ಹೊರಡ್ತಾ ಇದ್ದೀವಿ. ಆರ್ಯರಾವ್, ಆರ್ಯವೀರ್ ಅವನ ಕೈಲಿ ಎತ್ತಕ್ಕಾಗಲ್ವಂತೆ ಬ್ಯಾಗ್ನ. ಅಯ್ಯೋ ಯಪ್ಪ, ಒಂದು ಬ್ಯಾಗ್ ಎತ್ತಬೇಕು, ನೇತಾಕೋಬೇಕೀಗ. ಓಕೆ ಓಕೆ ಓಕೆ, ಎಲ್ಲಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಬಿಡಿ ಇಲ್ಲಿ. ನನ್ನ ಮೇಕಪ್ ಬ್ಯಾಗ್ ನಿನ್ನ ಕೈಲಿ ಎತ್ತಕ್ಕಾಗಲ್ಲ. ಹಾಂ ಇಟ್ಕೋ, ನೇತಾಕೋ. ಅಮ್ಮ ನೋಡಿ, ಹಿಂಗೆ ನೇತಾಕೋಬೇಕು. ನೋಡಿ ಆಗಲ್ಲ ಮಗ್ನೆ, ನಿನಗೆ ಬೇರೆ ಬ್ಯಾಗ್ ಕೊಡ್ತೀನಿ. ಬನ್ನಿ ಬನ್ನಿ, ಬೇರೆ ಬ್ಯಾಗ್ ಕೊಡ್ತೀನಿ. ಇಲ್ಲಿ ತಗೊಳ್ಳಿ, ಇದು ಈ ಬ್ಯಾಗ್ ತಗೊಳ್ಳಿ. ಸಿರಿಯಕ್ಕ ಬ್ಯಾಗ್ ತಗೊಳ್ಳಿ. ಇಲ್ಲಿ ಬ್ಯಾಗು ಹೋಗು, ನನಗೆ ತಗೋ. ಕೋತಿ, ಅದೇ ದೊಡ್ಡ ಬ್ಯಾಗೆ ಬೇಕಂತೆ ನಂದು ಮೇಕಪ್ದು. ಆಗಲ್ಲ, ಬೀಳ್ತಾ ಇದ್ದಾನೆ ಅಂತ. ನೋಡು ಎಷ್ಟು ಕೋಪ ಅವನಿಗೆ. ಈಸ್ಕೋ ಈಸ್ಕೋ. ಅಯ್ಯೋ ಕಣ್ಣು ಹೋಗಿ ನೇತಾಕ್ಸಪ್ಪ, ಅದನ್ನೇ ನೇತಾಕ್ಸಪ್ಪ. ನೇತಾಕ. ಬನ್ನಿ ಬನ್ನಿ.
ತಾತಂಗೆ ತಿನ್ಸ್ಬಿಡಪ್ಪ, ತಾತಂಗೆ ತಿನ್ಸ್ಬಿಡು. ಅಯ್ಯೋ ಅಯ್ಯೋ, ಏನ್ ತಿನ್ಸ್ತಾ ಇದೆಯಾ ತಾತಂಗೆ? ಅಮ್ಮಮ್ಮಗೆ ಸ್ವಲ್ಪ ತಿನ್ಸ್ಬಿಡು. ನಾಚಿಕೆ ಆಯ್ತು, ನಾಚಿಕೆ. ಅಲ್ಲಿ ಅಲ್ಲೋಡು ಪಾಪು, ಅಲ್ಲಿ ಅದೇ ಪಾಪು, ಅಲ್ಲಿ ಪಾಪು ಸೇ ಹಾಯ್. ಸೌತೆಕಾಯಿ ಬೇಕಾ? ಏನು ಬೇಕು? ಏನು ಕೊಡ್ದಾನೆ ಬರೀ ಸೌತೆಕಾಯಿ ಕೊಟ್ಬಿಟ್ಟು ಬಿಟ್ಟು ಕುಟ್ಟಬಾರ್ದು ಹಂಗೆ. ನಾನಾಗಲೇ ತಿಂದ್ಬಿಟ್ಟು ಮೂಳೆ ಇಟ್ಬಿಟ್ಟಿದ್ದೀನಿ. ನನ್ನ ಗಂಡ ಅಂತೂ ಮೂಳೆ ಸಮೇತ ತಿಂದ್ಬಿಟ್ಟವ್ರೆ. ಊಟ ಖಾಲಿ ಮಾಡ್ದ ಆರ್ಯ. ಈಗ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಆರ್ಯ ಇಲ್ಲಿ ಆರ್ಯ. ನಮ್ಗೆ ಮಾಡ್ತಾ ಇದ್ದಾರಾ? ಒಂದು ಮ್ಯಾಂಗೋ, ಒಂದು ಬಟರ್ ಸ್ಕಾಚ್. ಮೇಲ್ಗಡೆ ಇದಿಲ್ವಾ ಕೆಂಪಕ್ಕೆ ಟಾಪಿಂಗ್ಸ್ ಎಲ್ಲ ಒಂದಮ್ಮ ಅದು ದುಡ್ಡು ಕೊಟ್ಬಿಡಿ ಆರ್ಯ ಅವರಿಗೆ. ಆರ್ಯ ದುಡ್ಡು ಕೊಟ್ಬಿಡಿ ಅವ್ರಿಗೆ ದುಡ್ಡು. ಆರ್ಯ ಸೀಮಾ ಆರಿ ಆ ಮಾಡಿ ಅಮ್ಮ. ಅಯ್ಯೋ ಸಾಕಮ್ಮ, ಎಷ್ಟು ಸ್ಪೂನ್? ತೊಳಿ ಲಾಸ್ಟ್ ಬಡ್ಡಿ ನಾನು ತೆಗಿತೀನಿ. ಖುಷಿ ಆಯ್ತಾ ಆರ್ಯ? ಇದೊಂದು ಬೆಟ್ ಮಾತ್ರ ಚೆನ್ನಾಗಿ ಆಡ್ತದೆ. ಆರ್ಯ
ಅಲ್ಲಿ ಕಾರು ನೋಡ್ಕೋಬೇಕಣೆ. ಹೀಗೆ ಬಂದು ಊಟ ಮುಗಿಸಿ ಹೊರಡ್ತಾ ಇದ್ದೀವಿ. ಸಿಕ್ಕಾಬಿಟ್ಟೆ ರಶ್ ಗುರು ಸಂಡೇ. ಅವ್ನು ನೋಡ ಅವನ್ನ ಹಿಂಗೆ ತಲೆ ಕರ್ಕೊತವ್ರೆ. ಟ್ರಾಫಿಕ್ ಅಪ್ಪ. ನೀನ್ ಹಿಂಗೆ ತಿರುಗಿಸಿದ್ರೆ ಹಿಂಗೆ ಹೋಗ್ಬೋದಿತ್ತು. ಬೇಡ ಬಿಡು, ಹಂಗೆ ಹೋದ್ರಾಯ್ತು. ಬಾಯ್ ಚಿನ್ನಮ್ಮ. ಏನಮ್ಮ, ಏನಪ್ಪ ಈ ತರ ಹಿಂಗ ಆವಾಜ್ ಆಗ್ತೈತೆ ಮಾಲ್ತಿ? ಯಾಕೆ ಅಪ್ಪನೇ ಮುಂದೆ ಕುತ್ಕೊಳ್ಳಿ, ಪಾಪ ಎತ್ಕೊಂಡು ಮಟ್ಟಪಟ್ಟೆ ಎಲ್ಲ ಮುಟ್ಟಿಸ್ಬಿಡ್ತಾನೆ ಅವನು. ಒಂದೇ ಅವಾಗ ಅಲ್ಲಿ ಮಲ್ಗಿಸ್ಕೊಂಡು ತೂಗಿಸ್ಬಿಟ್ಬಿಟ್ಟಿದ್ರೆ ಸುಮ್ಮನೆ. ಹಾ ಆಯ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬಂಗಾರ ಚೆನ್ನಾಗಿ ಕೇಕ್ ಸ್ಮ್ಯಾಶ್ ಇಟ್ಕೋ. ಚಾಕು ಇಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ತಿನ್ಸ್ತೀರಲ್ಲ ನಂಗೆ ನಂಗೆ. ಆ ನೋ ನೋ ಕತ್ಲೆ ಕೆಜಿ ಕ್ಯಾಮ್ರಾಮನ್ ಸರಿ ಇಲ್ಲ, ಕತ್ಲೆ ತೆಗಿತಾಳೆ. ಎಲ್ಲ ಹಂಗೆ ಕಣೆ. ಬೇಡ ರಸಾಯನ ಕಣ ಇದು ಕೊಡ್ತೀನಿ ಅದು ಮಾಡಿ. ಅವನ್ ಬಿರ್ನೆ ಕೊಡ್ತಾನೆ ಕಣ. ಇವಳು ತಾವ್ ಕುಂತ್ಕೊಂಡೇ ಬೇಕಿತ್ತು. ಇಲ್ಲ ಇಲ್ಲ ಟೀನ್ಸು. ಏಯ್ ನಿನ್ಗೆ ಅಲ್ವ ಹೇಳಿದ್ದು ಫೋಟೋ ತೆಗಿ ಅಂತ ನಿನ್ ಫೋನ್ಗೆ. ಲೈಟ್ ಆಗ್ತಿರೋದು ಬೆಳಗ್ಗೆ ಬರಲಿ ಅಂತ. ಯಾರು ಫೋಟೋನೇ ತೆಗಿತಿಲ್ಲ. ತೆಗಿತು ನಾನು ತೆಗಿನಾ? ಅದ್ರಲ್ತು ಅದ್ರಲ್ಲೇ ಚೆನ್ನಾಗಿ ಬರ್ತದ ಕಣೆ. ಅದು ಓಪ ಮೇಕಪ್ ಇರ್ತದೆ. ನನ್ ಬಾಟಮ್ ಎಲ್ಲ ಇಲ್ಲಿ ಪ್ಯಾಂಟ್ ಹಾಕಿರೋದೇ ಒಂದು, ಟಾಪ್ ಹಾಕಿರೋದೇ ಒಂದು. ಅಂತಲ್ಲಿ ನನ್ನ ವಯಸ್ಸಾದ ಆಂಟಿ ಅಂತ. ಥ್ಯಾಂಕ್ ಯು. ಈ ಊರ್ ತಲೆ ಚೆನ್ನಾಗ್ ಬರ್ತೈತ್ ಕಣೆ. ಮೈದನ್ ಯಾಕೆ ಇಷ್ಟ ಮಾಡಿದ್ರೆ? ಇದು
ಅಂತ. ಹ್ಞೂ 3 ಜನ ನಿಂತ್ಕೊಳ್ಳಿ 3 ಜನ ನಿಂತ್ಕೊಳ್ರ